ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ಶನಿವಾರದಂದು ಎಚ್ಡಿಎಫ್ಸಿ ಬ್ಯಾಂಕ್ ಲಿಮಿಟೆಡ್, ಸ್ಪಂದನಾ ಚಾರಿಟೇಬಲ್ ಟ್ರಸ್ಟ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದ ಅಧ್ಯಕ್ಷರಾದ ಅರುಣ್ ನಾಯ್ಕ್ ಹಾಜರಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭವಾನಿ ಶಂಕರ್ ವಹಿಸಿದ್ರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರುಣ್ ಕುಮಾರ್, ರಕ್ತದಾನ ಅತ್ಯಂತ ಶ್ರೇಷ್ಠವಾದದ್ದು. ಅನೇಕರು ಭಯದ ಕಾರಣಕ್ಕೆ ರಕ್ತದಾನ ಮಾಡಲು ಹಿಂಜರಿಯುತ್ತಾರೆ. ಆದರೆ ರಕ್ತದಾನ ಮಾಡಲು ಭಯಪಡುವ ಕಾರಣಗಳಿಲ್ಲ ಎಂದು ಹೇಳಿದರು. ರಕ್ತವನ್ನು ಕೊಡಲಿಕ್ಕೆ ಯಾರು ರುಜು ಬೇಡ, ತಗೊಳ್ಳಿ ಎಲ್ಲ ರಕ್ತ ಹಂಚಿಕೊಳ್ಳಿ. ಈಗ ನಾವು ಹೇಳ್ತೀವಿ ನಿನ್ನೇನಾದ್ರು ಆದ್ರೆ ನಾನು ಜೀವ ಕೊಡ್ತಂತೆ, ಜೀವ ಕೊಡೋದು ಬೇಡ, ಆದ್ರೆ ರಕ್ತ ಕೊಡಿ. ರಕ್ತ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಎಲ್ಲರೂ ಜೀವ ಬದುಕಲಿಕ್ಕೆ ಸಾಧ್ಯ. ಅದಕ್ಕಾಗಿ ಎಲ್ಲರೂ ರಕ್ತದಾನ ಮಾಡಿ ಎಲ್ಲರೂ ಮತ್ತೊಂದೇನಂದ್ರೆ, ಈಗ ನಾವು ವಿದ್ಯಾದಾನ ಮಾಡ್ತೀವಿ ಮತ್ತು ಅನ್ನದಾನ ಮಾಡ್ತೀವಿ. ಅನ್ನದಾನಕ್ಕಿಂತ ರಕ್ತದಾನ ಬಹಳ ಶ್ರೇಷ್ಠ. ಅದಕ್ಕೆ ಎಲ್ಲರೂ ರಕ್ತದಾನ ಮಾಡಿಕೊಂಡು ಮತ್ತೆ ಪ್ರತಿಯೊಬ್ಬರು ಈಗ ಕೆಲವರು ಏನ್ ಮಾಡ್ತಾರೆ, ರಕ್ತದಾನ ನಾವು ಈಗ ಫೋನ್ ಮಾಡ್ತಾರೆ ಕೆಲವರಿಗೆ, ರಕ್ತದಾನ ಬನ್ನಿ ಕೊಡಿ ಅಂತ. ಅವ್ರು ಏನ್ ಹೇಳ್ತಾರೆ, ಇಲ್ಲ ನಾನು ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಕೊಟ್ಟಿದ್ರೆ ಯಾವ ಕೊಟ್ಟಿದ್ದು ಕೇಳಿದ ಅವಶ್ಯ ಇಲ್ಲ, ನಾನು ಕೊಟ್ಟಿದ್ದೀನಿ ಅಂತ. ಸರಿ ಬಂದು ಕೊಡಿ, ಒಬ್ಬರಿಗೆ ಒಂದು ಹೆಲ್ಪ್ ಆಗ್ತದೆ, 4 ಜನರಿಗೆ ಹೆಲ್ಪ್ ಆಗ್ತದಲ್ಲ, ಕೊಡಿ ಅಂತ ಹೇಳಿದ್ರೆ ಕೊಡಿ ಅಂತ ಹೇಳಿದ್ ಕೂಡ ಇಲ್ಲ ನಾನು ಕೊಟ್ಟಿದ್ದೀನಿ ಮತ್ತೆ ಈಗ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕಾಗಿ ರಕ್ತ ಕೊಡಬೇಕು ಹೆದರ್ಬೇಕಂತ ಅವಶ್ಯಕತೆ ಇಲ್ಲ. ರಕ್ತ ಕೊಡಿ, ರಕ್ತ ಕೊಡುವಂತದಾಗಿ, ಕೆಲವರಿಗೆ ಹೆಲ್ಪ್ ಮಾಡುವಂತದಾಗಿ ಅದನ್ನೆಲ್ಲ ಮಾಡಿ, ಅದು ಮಾಡೋದ್ರಿಂದ ಎಲ್ಲವೂ ಒಳ್ಳೆಯದು. ಈಗ ಶಿಬಿರದಲ್ಲಿ ಮಹೇಶ್ ಕಾರ್ವಿ ಮತ್ತು ಅರುಣ್ ನಾಯ್ಕ್ 31ನೇ ಬಾರಿ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಶಿಬಿರ ಮುಗಿಯುವ ವೇಳೆಗೆ ಒಟ್ಟು 50 ಯೂನಿಟ್ ರಕ್ತ ಸಂಗ್ರಹವಾಗಿದೆ. ಶಿಬಿರದಲ್ಲಿ ದಿನೇಶ್ ನಾಯ್ಕ್, ಎಸ್ ಜಯಕರ್ ಶೆಟ್ಟಿ, ಶ್ರೀಕಾಂತ್ ನಾಯ್ಕ್, ಶಿವಾನಂದ ನಾಯ್ಕ್, ಪಾಂಡುರಂಗ ನಾಯ್ಕ್, ಜಗದೀಶ್ ನಾಯ್ಕ್ ಮತ್ತಿತರರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಈಶ್ವರ್ ನಾಯ್ಕ್ ಭಟ್ಕಳ.